ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ. ನಾನು ಎಲ್ಲಿ ಹೋಗ್ತಾ ಇದ್ದೆ ಅಂತೇಳಿ ನೋಡ್ತಾ ಇದ್ರಾ? ಇವಾಗ ನಾನು ಮನೆಯಿಂದ ಹೊರಡಿದೆ. ಮನೆಯಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಲೇಟ್ ಆಯಿತು. ಅದಕ್ಕೋಸ್ಕರ ಹೋಗ್ತಾ ಹೋಗ್ತಾ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಇವಾಗ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ನೋಡೋಕ್ಕೆ ಇವಾಗ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಅಂತೂ ಇಂತೂ 11 ಗಂಟೆ ಆಗಿದೆ. ನಾವು ಹೋಗುವಾಗಲೇ ಅಲ್ಲಿ ಹೋಗುವಾಗ 11:15 ಆಯಿತು. 11:15 ಅಂತ ಅಲ್ಲಿ ತಲುಪಿದ್ವಿ ನಾವು 11:15ಗೆ. ಹಾಗೆಯೇ ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದರೆ ಅಲ್ಲಿ ಎದುರುಗಡೆ ಎಲ್ಲ ಅದನ್ನು ತೆಗೆದಿದ್ದಾರೆ. ಎದುರುಗಡೆ ಅಂದರೆ ಕೆಲಸ ಆಗ್ತಾಯಿದೆ, ಅದನ್ನು ಇನ್ನೂ ಎಲ್ಲ ರಿಪೇರಿ ಮಾಡ್ತಾ ಇದ್ದಾರೆ. ಎದುರುಗಡೆ ಮಂಟಪ ಎಲ್ಲ ಅದನ್ನು ತೆಗೆದಿದ್ದಾರೆ ನಾವು ನೋಡುವಾಗ. ಹಾಗೆಯೇ ಕೆಲಸ ಆಗ್ತಾಯಿತ್ತು. ಹಾಗೆಯೇ ಶುಕ್ರವಾರ ತುಂಬ ರಶ್ ಇರುತ್ತೆ. ಇವತ್ತು ಶುಕ್ರವಾರ ಮದುವೆ ಬೇರೆ ತುಂಬ ನಡೀತಾ ಇತ್ತು ಅಲ್ಲಿ. ಇವಾಗ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗೆಯೇ ಅಲ್ಲಿ ಸ್ವಲ್ಪ ಮಾತಾಡಿದೆ, ಅದು ಮ್ಯೂಟ್ ಮಾಡಿದೆ, ತುಂಬ ಸೌಂಡ್ ಇತ್ತು. ನೋಡಿ ಹೊರಗಡೆ ಎಷ್ಟು ಗಾಡಿಗಳಿವೆ ಅಂದರೆ ಗಾಡಿ ನಿಲ್ಲಿಸೋಕ್ಕೇನೋ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು, ತುಂಬ. ಇವಾಗ ಒಳಗಡೆ ಹೋಗ್ತಾ ಇದ್ದೇನೆ. ಅಮ್ಮನವರು ಏನೇ ಕಷ್ಟ ಇದ್ರೂ, ಏನೇ ಮನಸ್ಸಲ್ಲಿ ಬೇಜಾರಿದ್ರೂ ಇವ್ರ ಹತ್ರ ಒಂದು ಸಾರಿ ಬೇಡ್ಕೊಂಡ್ರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತೇಳಿ. ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಹಾಗೆಯೇ ನೋಡಿ ದೇವಸ್ಥಾನ ಹೊರಗಡೆಯಿಂದ ಇದೆಲ್ಲ ತೆಗೆದಿದ್ದಾರೆ. ತೆಗೆದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಅದು ಒಂದು ಕಡೆ ಕೆಲಸದ್ದೊಂದು ಕಡೆ ಬ್ಯುಸಿ, ಹಾಗೆಯೇ ಶುಕ್ರವಾರದ ರಶ್ ಒಂದು ಕಡೆ, ಹಾಗೆಯೇ ಮದುವೆ ಒಂದು ಕಡೆ. ಮದುಮಗ ಇದ್ದರು, ತುಂಬ ಇದ್ದರು. ಅಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ತುಂಬ ಪ್ರಯತ್ನಪಟ್ಟೆ, ಆದರೆ ಆಗಿಲ್ಲ. ತುಂಬ ರಶ್ ಇತ್ತು. ಕೆಲಸದವ್ರು ಇದ್ರಲ್ಲ, ತುಂಬ ರಶ್ ಇತ್ತು. ಕೆಲಸ ಮಾಡೋಕ್ಕೆ ಉಪದ್ರ ಮಾಡಬಾರ್ದಲ್ವ, ಅದಕ್ಕೋಸ್ಕರ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಒಳಗಡೆ ಯಾವತ್ತೂ ವಿಡಿಯೋ ಮಾಡೋಕ್ಕೂ ಆಗಲ್ಲ. ಕೆಲವೊಂದು ಸರಿ ಬರುವಾಗ ಫ್ರೀ ಇರುತ್ತೆ, ಇಲ್ಲಿ ರಶ್ ಇರಲ್ಲ. ಶುಕ್ರವಾರ ಮಂಗಳವಾರ ಎಲ್ಲ ಫುಲ್ಲು ರಶ್ ಇರುತ್ತೆ. ಅಂತೂ ಜಾತ್ರೆ ಹತ್ತಿರ ಬಂತು. ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವ್ರದ್ದು. ಹಾಗೆ ನೋಡಿ ಎದುರುಗಡೆ ಮಂಟಪ ಒಂದಿತ್ತಲ್ವ, ಅದು ತೆಗೆದಿದ್ದಾರೆ. ಎದುರುಗಡೆ ಇರೋದಂಥದ್ದು ದ್ವಾರ ಥರ ಇತ್ತು. ಇದನ್ನು ತೆಗೆದಿದ್ದಾರೆ. ಅಲ್ಲಿ ಫೋಟೋ ಎಲ್ಲ ತೆಗಿತಾ ಇದ್ರು ತುಂಬ ಜನ. ಅದು ತೆಗೆದಿದ್ದಾರೆ, ಆ ದ್ವಾರವನ್ನು ತೆಗೆದಿದ್ದಾರೆ. ಇವಾಗ ಇನ್ನೊಂದು ದ್ವಾರ ಮಾತ್ರ ಇದೆ. ಅದನ್ನೆಲ್ಲ ಇವಾಗ ಬೇರೆ ಮಾಡ್ತಾರೇನೋ, ನೋಡುವ. ನೆಕ್ಸ್ಟ್ ತೋರಿಸ್ತೇನೆ ನಾನು ಯಾವ ಥರ ಮಾಡಿದ್ದಾರೆ ಅಂತೇಳಿ. ಇವಾಗ ನೋಡಿ ಜನ ಅಂತೂ ಸಿಕ್ಕಾಪಟ್ಟೆ ಜನ ಒಳಗೆ ಹೋಗ್ತಾ ಇದ್ದಾರೆ. ಇದು ನಾನು ವಿಡಿಯೋ ಮಾಡ್ಕೊಂಡಿದ್ದು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಕೈ ಮುಗಿದು ಆಮೇಲೆ ಬರುವಾಗ ವಿಡಿಯೋ ಮಾಡ್ಕೊಂಡಿದ್ದು. ವಿಡಿಯೋ ಮಾಡಲ್ಲ ಅಂತ ಅಂದ್ಕೊಂಡೆ. ಫಸ್ಟ್ ಒಂದು ಸಲ ಮಾಡಿದ್ದೆ ನಾನು. ಆಮೇಲೆ ಹೊರಗಡೆ ನೋಡುವಾಗ ನೋಡಿ ಮದುಮಗ ಹೋಗ್ತಾ ಇದ್ದಾರೆ. ಅವ್ರು ಕೈ ಮುಗಿದು ಎಲ್ಲ ಅವರು ಹೋಗ್ತಾ ಇರೋದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ. ನಾವು ಒಳಗಡೆ ಹೋಗಿ ಕೈ ಮುಗಿದು ನಾನು ಸಾರಿ, ಹೂವಿನ ಪೂಜೆ ಎಲ್ಲ ಕೊಟ್ಟು ದೇವರಿಗೆ ಕೈ ಮುಗಿದುಕೊಂಡು ಬಂದೆ. ನೋಡಿ ಇದು ಒಂದು ಪಾರ್ಟಿ ಮದುಮಗಂದು ಇದು ಒಂದು ಪಾರ್ಟಿಯವ್ರದ್ದು. ಇನ್ನೊಂದು ಪಾರ್ಟಿಯವರು ಒಳಗಡೆ ಹೋದರು. ಇವಾಗ ತುಂಬ ಮದುಮಗ ಇದ್ದರು. ಇಲ್ಲಿ ಮದುವೆ ಆದರೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ಇಲ್ಲೇ ಹೆಚ್ಚು ಜನ ಇಲ್ಲೇ ಇದು ಮಾಡ್ತಾರೆ. ನೋಡಿ ನಾನಲ್ಲಿ ಮಾತಾಡಿದ್ದು ಸ್ವಲ್ಪ ಕೇಳಿಸಿರಲಿಲ್ಲ, ಅದಕ್ಕೋಸ್ಕರ ವಾಯ್ಸ್ ಕೊಡ್ತಾ ಇದ್ದೀನಿ. ನಾವು ದರ್ಶನ ಮಾಡಿಕೊಂಡು ಎಲ್ಲ ಆಯಿತು, ಪ್ರಸಾದನೂ ಆಯಿತು. ಹಾಗೆಯೇ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ. ನಾನು ಇಲ್ಲಿ ಪದೇ ಬರ್ತಾ ಇರ್ತೀನಿ, ತುಂಬ ಸಲ ಬರ್ತಾ ಇರ್ತೀನಿ. ಅದೆಷ್ಟು ಸಲ ಅಂತೇಳಿ ನನಗೆ ಹೋಗಬೇಕು ಅಂತ ಅನಿಸುವಾಗ ಖಂಡಿತವಾಗ್ಲೂ ನಾನು ಇಲ್ಲಿ ಹೋಗಿ ಬರ್ತೀನಿ. ನಾನು ಇಲ್ಲಿ ಕೈ ಮುಗಿದು ದೇವ್ರ ಹತ್ರ ಬೇಡ್ಕೋತೇನೆ. ಅದು ಏನೇ ಕಷ್ಟ ಇದ್ರೂ ಪರಿಹಾರ ಮಾಡಿಕೊಡಮ್ಮ ಅಂತೇಳಿ ಬೇಡ್ಕೋತೇನೆ. ಯಾರು ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಯಾರು ದರ್ಶನ ಮಾಡಿಲ್ವೋ, ಒಂದು ಸಾರಿ ಧರ್ಮಸ್ಥಳಕ್ಕೆಲ್ಲ ಬರ್ತೀರಲ್ವ, ಹಾಗೆಯೇ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ. ಹಾಗೆಯೇ ಮಾಡಿದವರು ಒಂದು ಸಾರಿ ಬಂದು ಹೋಗಿ ನೋಡಿ. ಇಲ್ಲಿ ಅಂತೂ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೀರಿನ ಸುತ್ತಮುತ್ತ ಜುಲು ನಾದ ಅಂತೂ ಕೇಳಕ್ಕಂತೂ ಕಿವಿ
ತುಂಬ 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 ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಬಂದು ಹೋದರೆ ಮನಸ್ಸಿಗೆ ಏನೋ ನೆಮ್ಮದಿ ಇರುತ್ತೆ. ನನಗಂತೂ ಗೊತ್ತಾಗಿದೆ, ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ. ತುಂಬ ಸಲ ಹಾಕಿದ್ದೇನೆ ಕಟೀಲಿದ್ದು ವಿಡಿಯೋ ಅಲ್ವಾ, ತುಂಬ ಜನ ನೋಡಿದ್ರೆ ಅನ್ಕೋತೇನೆ. ತುಂಬ ಜನ ಇಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ, ಇಬ್ಬರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ತುಂಬ ರಶ್ ಇತ್ತು ಒಳಗಡೆ, ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಒಳಗಡೆ ವಿಡಿಯೋ ಮಾಡಲ್ಲ, ಅದಕ್ಕೋಸ್ಕರ ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ. ದೇವ್ರಿಗೆ ಕೈ ಮುಗಿದು ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಬರುವಾಗ ತುಂಬ ಮೋಡ ಇತ್ತು, ಇವಾಗ ನೋಡಿ ತುಂಬ ಬಿಸಿಲಿದೆ. ಬೆಳಿಗ್ಗೆ ಅಂತೂ ಸಿಕ್ಕಾಪಟ್ಟೆ ಮೋಡ ಇತ್ತು. ಬಿಸಿಲು ಗಾಡಿ ರಶ್ ಇದೆ.